ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆ ಇಂದು ಡಿವೈಎಸ್ಪಿ ಎಸ್.ಎನ್. ಸಂದೇಶ್ ಕುಮಾರ್ ಅವರು ಇದ್ದಾರೆ. ನಶಾಮುಕ್ತ ಭಾರತ ಅಭಿಯಾನ ಅದರ ಬಗ್ಗೆ ಅವರು ಮಾತನಾಡಲಿದ್ದಾರೆ. ಇವರು BSc ಮತ್ತು ಸ್ಪೆಷಲ್ LLB ಹಾಗೂ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ DCA ಅರ್ಹತೆ ಹೊಂದಿದ್ದಾರೆ. ಪೊಲೀಸ್ ಇಲಾಖೆಗೆ ಸೇರುವ ಮೊದಲು ಪತ್ರಕರ್ತರಾಗಿ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿದ್ರು. ಪ್ರಸ್ತುತ ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಉಪ ಪೊಲೀಸ್ ಸೂಪರಿಂಟೆಂಡೆಂಟ್ DYSP ಹಾಗೂ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ 27 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿರುವ ಇವರು ಕಾನೂನು ಮತ್ತು ಸುವ್ಯವಸ್ಥೆ, ಸೈಬರ್ ಅಪರಾಧ, CID, ಗುಪ್ತಚರ ಮತ್ತು ಸಂಚಾರ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಮುಖ್ಯಮಂತ್ರಿಗಳ ಚಿನ್ನದ ಪದಕ ಇವರ ಶ್ರೇಷ್ಠ ಹಾಗೂ ಜನಸ್ನೇಹಿ ಸೇವೆಯನ್ನು ಪರಿಗಣಿಸಿ ಲಭಿಸಿದೆ. ಸಂಕೀರ್ಣ ಅಪರಾಧಗಳ ತನಿಖೆ ಮತ್ತು ಪತ್ತೆಗಾಗಿ TV9 ಸಲ್ಯೂಟ್ ಪ್ರಶಸ್ತಿ ಸಿಕ್ಕಿದೆ. ಇವರ ಸೇವಾ ಸಾಧನೆಗಳು ಈ ರೀತಿ ಇದೆ. ಕಾನೂನು ಮತ್ತು ಸೈಬರ್ ಅಪರಾಧ ತಡೆ, ಬ್ಯಾಂಕಿಂಗ್, ಕಾರ್ಪೊರೇಟ್ ಹಾಗೂ ಬೌದ್ಧಿಕ ಆಸ್ತಿ ಹಕ್ಕುಗಳ IPR ಕಾನೂನು ತಜ್ಞತೆ ಹೊಂದಿದ್ದಾರೆ. ಸೈಬರ್ DYSP ಆಗಿದ್ದಾಗ ಬ್ಯಾಂಕುಗಳೊಂದಿಗೆ ತಕ್ಷಣ ಸಮನ್ವಯ ಸಾಧಿಸಿ ವಂಚಕರ ಖಾತೆಗಳನ್ನು ಫ್ರೀಜ್ ಮಾಡುವ ಮೂಲಕ ಕೋಟ್ಯಂತರ ರೂಪಾಯಿ ಸಾರ್ವಜನಿಕ ಹಣವನ್ನು ಸಂರಕ್ಷಿಸಿದ್ದಾರೆ. ಮೈಸೂರು ನಗರದಲ್ಲಿ ತಂತ್ರಜ್ಞಾನ ಆಧಾರಿತ ಬುದ್ಧಿವಂತ ಸಂಚಾರ ನಿಯಂತ್ರಣ ವ್ಯವಸ್ಥೆ ಜಾರಿಗೆ ತಂದು ಮರಣಾಂತಿಕ ರಸ್ತೆ ಅಪಘಾತಗಳನ್ನು 22% ತಗ್ಗಿಸಿದ್ದಾರೆ. ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳು ಸೇರಿದಂತೆ ಅತ್ಯುನ್ನತ ಗಣ್ಯರ VVIP ಭೇಟಿಯ ವೇಳೆಗೆ 10ಕ್ಕೂ ಹೆಚ್ಚು ಬಾರಿ ಯಶಸ್ವಿ ಭದ್ರತಾ ಯೋಜನೆ ರೂಪಿಸಿದ್ದಾರೆ. ಇಲಾಖೆಯ 1400 ಮತ್ತು ಹೆಚ್ಚು ಸಿಬ್ಬಂದಿಗೆ ಅಣುಶಕ್ತಿ ಮತ್ತು ವಿಕಿರಣಶೀಲ ವಸ್ತುಗಳ ನಿರ್ವಹಣೆ ತರಬೇತಿ ಹಾಗೂ 600ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ NDPS ಮತ್ತು PIT NDPS ಮಾದಕ ದ್ರವ್ಯ ತಡೆ ಕಾಯ್ದೆಗಳ ತರಬೇತಿ ನೀಡಿದ್ದಾರೆ. KPID ಮತ್ತು BUDS ಕಾಯ್ದೆಗಳ ಅಡಿ ಬ್ಯಾಂಕ್ ಹಾಗೂ ಆರ್ಥಿಕ ವಂಚನೆಗಳ ತನಿಖೆ ನಡೆಸಿದ್ದಾರೆ. IGOT ಡಿಜಿಟಲ್ ವೇದಿಕೆಯಲ್ಲಿ 75 ಕೋರ್ಸುಗಳನ್ನು ಪೂರ್ಣಗೊಳಿಸಿ 2 ಪ್ರಮುಖ ಕಲಿಕಾ ವಿಷಯಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ SN ಸಂದೇಶ್ ಕುಮಾರ್ ಅವರು ನಮ್ಮ ಜೊತೆ ಒಂದು ಸಂದರ್ಶನದಲ್ಲಿ ಭಾಗವಹಿಸ್ತಾ ಇರೋದು ನಮ್ಮ ಸೌಭಾಗ್ಯ. ನಮಸ್ಕಾರ ಸಂದೇಶ್ ಕುಮಾರ್ ಅವರೇ. ನಮಸ್ಕಾರ. ನಶಾಮುಕ್ತ ಭಾರತ ಅಭಿಯಾನದ ಮೂಲ ಉದ್ದೇಶ ಹಾಗೂ ಪೊಲೀಸ್ ಇಲಾಖೆ ಇದರಲ್ಲಿ ವಹಿಸುತ್ತಿರುವ ಪಾತ್ರಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ನಶಾಮುಕ್ತ ಭಾರತ ಅಭಿಯಾನ 2020 ಅಂಗವಾಗಿ ಅವೇರ್ನೆಸ್, ಪ್ರಿವೆನ್ಷನ್, ಟ್ರೀಟ್ಮೆಂಟ್, ರಿಹ್ಯಾಬಿಲಿಟೇಷನ್ ಆ್ಯಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇದನ್ನು ವಿಶೇಷವಾಗಿ ಗಮನಕ್ಕೆ ತಗೊಂಡು ಪೊಲೀಸ್ ಇಲಾಖೆಯಲ್ಲಿ ಈ ದೇಶವನ್ನು, ಈ ಸಮಾಜವನ್ನು ನಶೆ ಮುಕ್ತವಾಗಿ ಇಡೋದ್ರ ಬಗ್ಗೆ ಇಲಾಖೆ ಸಬರೀತಿಯಲ್ಲೂ ಕೂಡ ಪ್ರಯತ್ನವನ್ನು ನಡೆಸ್ತಾ ಇದೆ. ಇದರಿಂದ ಸಾರ್ವಜನಿಕ ಸ್ವಾಸ್ಥ್ಯ, ಆರೋಗ್ಯ ಸುಧಾರಣೆ ಆಗ್ತದೆ, ಅಪರಾಧಗಳು ಕಡಿಮೆ ಆಗುತ್ತೆ. ವಿಶೇಷವಾಗಿ ನಮ್ಮ ಯುವ ಜನತೆಯನ್ನು ನಾವು ರಕ್ಷಣೆ ಮಾಡಿಕೊಂಡು ಅವರ ಒಂದು ಏನು ಸದೃಢತೆ ಇದೆ, ಅವರ ಒಂದು ಪ್ರತಿಭೆ ಇದೆ, ಅದನ್ನು ನಿಜ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ನಶೆಮುಕ್ತ ಭಾರತದಿಂದ ಸಾಧ್ಯ ಆಗುತ್ತೆ. ಹಾಗೂ ಕೌಟುಂಬಿಕವಾಗಿ ಇನ್ನೂ ಬಲಗೊಳ್ಳಲು ಮತ್ತು ಸಾಮಾಜಿಕವಾಗಿ ವಿಘಟನೆಗೊಳ್ಳದಂತೆ ತಡೆಯಲು ಸಹಾಯ ಆಗುತ್ತೆ. ಹೆಚ್ಚಿನ ಪ್ರೊಡಕ್ಟಿವಿಟಿಯನ್ನು ಸಾಧಿಸಲಿಕ್ಕೆ ನಶೆಮುಕ್ತ ಭಾರತದಿಂದ ಸಾಧ್ಯ ಆಗ್ತದೆ. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ದಿಶೆಯಲ್ಲಿ ನಶೆ ಮುಕ್ತ ಭಾರತದ ಒಂದು ಸಾಧನೆಗಾಗಿ ದಾಪುಗಾಲನ್ನಿಟ್ಟು ಪೊಲೀಸ್ ಇಲಾಖೆ ಮುನ್ನುಗ್ತಾ ಇದೆ. ಉತ್ತರದ ಪಂಜಾಬ್ ಮುಂತಾದ ರಾಜ್ಯಗಳಿದ್ದಾವೆ, ಅವುಗಳಲ್ಲಿ ಹೆಚ್ಚು ಈ ಡ್ರಗ್ಸ್ ಇರುವಂಥದ್ದು ಅಂತ ಕೇಳಿದ್ದೀನಿ. ಕರ್ನಾಟಕದ ಒಂದು ಸ್ಥಿತಿ ಹೇಗೆ? ಇಲ್ಲೂ ಅದೇ ಮಟ್ಟದಲ್ಲಿದೆಯೋ ಅಥವಾ ಇನ್ನೂ ಕಡಿಮೆ ಆಗಿದೆಯೋ, ಹೇಗೆ? ಇಲ್ಲ, ಪಂಜಾಬು ಅದೊಂದು ವಿಶಿಷ್ಟವಾದಂಥ ಜಾಗ. ಒಂದು ಕಾಲದಲ್ಲಿ ಈ ದೇಶಕ್ಕೆ ಅತಿ ಹೆಚ್ಚು ಸೇನಾಧಿಕಾರಿಗಳನ್ನು ಕೊಟ್ಟಂಥ, ಕೆಚ್ಚೆದೆಯ ಕಲಿಗಳನ್ನು, ಗಂಡುಗಲಿಗಳನ್ನು ಕೊಟ್ಟಂಥ ರಾಜ್ಯ. ಅದರ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ಅದನ್ನು ಟಾರ್ಗೆಟ್ ಮಾಡಲಾಯಿತು ಆ ರಾಜ್ಯವನ್ನು. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ಅದು ಇಲ್ಲಿ ಅಷ್ಟು ಚರ್ಚೆಗೆ ಸಮ್ಮತವಲ್ಲ ಅಂಥೇಳಿ ಅನ್ಕೋತೀನಿ. ಆದರೆ ಆ ಮಟ್ಟದಲ್ಲಿ ಈ ಭಾಗಗಳಲ್ಲಿ ಇನ್ನೂ ಕೂಡ ವ್ಯಾಪಕವಾಗಿ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ, ನನ್ನ ಅನುಭವದ ಪ್ರಕಾರ. ಆದರೆ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಯಾಕಂದರೆ ಪಂಜಾಬಲ್ಲಿ ಏನಾಯಿತು, ಅದು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಬಹಳಷ್ಟು ಹಾನಿ ಆ ರಾಜ್ಯದ ಯುವ ಜನತೆಗೆ ಆಯಿತು. ಅದನ್ನು ಒಂದು ಪ್ರೆಸಿಡೆಂಟಾಗಿ ನಾವು ಇಟ್ಕೊಂಡು ಆ ರೀತಿಯಾದಂಥ ಸನ್ನಿವೇಶ ಇಲ್ಲಿ ಆಗಬಾರ್ದು ಅಂಥೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅವಶ್ಯಕತೆ ಇದೆ, ಕೈಗೊಳ್ಳಲಾಗ್ತಾ ಇದೆ.
ಮಾದಕ ವಸ್ತುಗಳು ಯುವ ಜನತೆಯ ಕೈಗೆ ತಲುಪದಂತೆ ತಡೆಯಲು ಮತ್ತು ಸಪ್ಲೈ ಚೈನ್ ಅಥವಾ ಸರಬರಾಜು ಜಾಲವನ್ನು ಧ್ವಂಸಗೊಳಿಸಲು ಇಲಾಖೆ ಕೈಗೊಂಡಿರುವ ಪ್ರಮುಖ ಕ್ರಮಗಳು ಏನು? ಸಪ್ಲೈ ಚೈನ್ ಅಂದರೆ ಯಾವುದೋ ಒಂದು ಡ್ರಗ್ ವಿಷಯವಾಗಿ ಒಂದು ಮಾಹಿತಿ ಲಭ್ಯ ಆದಾಗ ಅದನ್ನು NDPS ಆ್ಯಕ್ಟ್ ಪ್ರಕಾರ ಭಾಳಷ್ಟು ಅದು ಮ್ಯಾಂಡೇಟ್ರಿ ಪ್ರಾವಿಷನ್ಸ್ ಇದೆ. ಅದನ್ನು ಪಾಲನೆ ಮಾಡೋದ್ರ ಮೂಲಕ ಸೂಕ್ತ ಕ್ರಮಗಳನ್ನು ಜರುಗಿಸಬೇಕಾಗತ್ತೆ. ಅದಾದ ನಂತರ ಮೂಲವಾಗಿ ಈ ಒಂದು ಮಾದಕ ವಸ್ತು ಎಲ್ಲಿಂದ ಸರಬರಾಜು ಆಗ್ತಾ ಇದೆ, ಇದರ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾರು? ಏಕೆಂದರೆ ಸಾಮಾನ್ಯವಾಗಿ ಆರ್ಡಿನರಿ ತನಿಖೆಯಿಂದ ಅದು ಪತ್ತೆ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ NDPS ಆ್ಯಕ್ಟಲ್ಲಿ ತನಿಖಾಧಿಕಾರಿ ವಿಶೇಷವಾದಂಥ ತನ್ನ ಸಮಯವನ್ನು ಅದಕ್ಕೆ ಮೀಸಲಿಟ್ಟು ಆ ಏನು ಚೈನ್ ಇದೆ, ಮೂಲವಾಗಿ ಆ ಮಾದಕ ವಸ್ತು ಎಲ್ಲಿಂದ ಯಾರ ಕೈಯಿಂದ ಬರ್ತಾ ಇದೆ, ಅದರ ಬೆನಿಫಿಷಿಯರೀಸ್ ಯಾರು, ಅದರಿಂದ ಬರ್ತಕ್ಕಂಥ ಹಣ ಯಾರಿಗೆ ತಲುಪ್ತಾ ಇದೆ, ಇದೆಲ್ಲದನ್ನು ಕೂಡ ತನಿಖೆಯಲ್ಲಿ ಅನರ್ಥ ಮಾಡುವಂಥದ್ರ ಮೂಲಕ ಈ ಸಪ್ಲೈ ಚೈನನ್ನು ನಾವು ಸಂಪೂರ್ಣವಾಗಿ ಕಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಯುವಜನತೆಯ ಕೈಗೆ ಸಿಗ್ತಾ ಇದ್ದಾಗೆ ಅದನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಇದು ತನಿಖೆ, ವಿಶೇಷವಾದಂಥ ತನಿಖೆ, ಬಹಳ ಸ್ಪಷ್ಟವಾದ, ಪಾರದರ್ಶಕವಾದ ಮತ್ತು ಶ್ರೇಷ್ಠ ಗುಣಮಟ್ಟದ ತನಿಖೆ ಮಾಡೋದ್ರಿಂದ NDPS ಆ್ಯಕ್ಟ್ನಲ್ಲಿ ಈ ಸಪ್ಲೈ ಚೈನಿನ ಮೂಲವನ್ನು ಹುಡುಕೋದ್ರಿಂದ ಇದನ್ನು ಸಾಧಿಸ್ಬೋದು ಅಂತ ನನಗನ್ಸುತ್ತೆ. ಶಾಲಾ ಕಾಲೇಜುಗಳ ಸುತ್ತಮುತ್ತ ಗಾಂಜಾ ಅಥವಾ ಇತರ ಡ್ರಗ್ಸ್ ಮಾರಾಟ ಆಗದಂತೆ ತಡೆಯಲು ಯಾವ ರೀತಿ ಕಣ್ಗಾವಲನ್ನು ಪೊಲೀಸ್ ಇಲಾಖೆ ಇಟ್ಟಿದೆ? ಮತ್ತು ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಮತ್ತು ಮಾರಾಟ ತಡೆಯಲು ಯಾವ ಕ್ರಮಗಳನ್ನು ಕೈಗೊಂಡಿದೆ? ಇದಕ್ಕೆ ಕೆಲವು ಡೆಕಾಯ್ ಆಪರೇಷನ್ಸನ್ನು ಹಿಂದೆ ಮಾಡಲಾಯಿತು. ಕೆಲವಷ್ಟು ಪಾರ್ಟಿಗಳು, ಕೆಲವಷ್ಟು ಕಾರ್ಯಕ್ರಮಗಳು, ಕೆಲವಷ್ಟು ವಲ್ನರಬಲ್ ಪ್ಲೇಸಸ್ ಅಂಥ ಜಾಗಗಳ ಬಗ್ಗೆ ವಿಶೇಷ ಕಣ್ಗಾವಲನ್ನು ಇಟ್ಬಿಟ್ಟು ಡೆಕಾಯ್ ಆಪರೇಷನ್ಸನ್ನು ಮಾಡೋದ್ರ ಮೂಲಕ ಏನು ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿನ ಅಕ್ಕಪಕ್ಕ ಸುತ್ತಾಡುವ ಅನುಮಾನಾಸ್ಪದ ವ್ಯಕ್ತಿಗಳು, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಕೆಲವು ಅಂಗಡಿ ಮುಂಗಟ್ಟುಗಳು, ಇಂಥ ಕಡೆಗಳ ಬಗ್ಗೆ ವಿಶೇಷವಾಗಿ ಗಮನ ಹರಿಸೋದ್ರ ಮೂಲಕ ಒಂದು ಸರ್ವೆಲೆನ್ಸನ್ನು, ಸ್ಟ್ರಿಕ್ಟ್ ಸರ್ವೆಲೆನ್ಸನ್ನು ಮಾಡೋದ್ರ ಮೂಲಕ ಈ ಶಾಲಾ ಕಾಲೇಜುಗಳ ಹತ್ರ ಏನು ಇದು ಸರಬರಾಜು ಆಗದೆ ಇದ್ದ ಹಾಗೆ ನೋಡ್ಕೋಬಹುದಾಗಿದೆ. ಆದರೆ ಇಲ್ಲಿ ಬಹುಮುಖ್ಯವಾಗಿ ಇನ್ನೊಂದು ವಿಷಯನ ಹಂಚಿಕೊಳ್ಬೇಕು. ಶಾಲಾ ಕಾಲೇಜುಗಳದ್ದು ಕೂಡ ಈ ನಶೆಮುಕ್ತ ಭಾರತವನ್ನು ಮಾಡೋದರಲ್ಲಿ ಅವರ ಪಾತ್ರ ಕೂಡ ಬಹಳ ಆಳವಾಗಿ ಇದೆ. ಅವರು ಅದನ್ನು ಸರಿಯಾಗಿ ಸಮರ್ಪಕವಾಗಿ ಸೂಕ್ಷ್ಮ ಸಂವೇದರಿತರಾಗಿ ಶಾಲಾ ಕಾಲೇಜಿನ ಏನು ಆಫೀಸ್ ಬೇರರ್ಸ್ ಇದ್ದಾರೆ ಎಲ್ಲರೂ ಕೂಡ ಈ ವಿಷಯದಲ್ಲಿ ತಮ್ಮ ಮಕ್ಕಳ ಜೊತೆಗೆ ಯಾರು ಅಪರಿಚಿತರು ವ್ಯವಹರಿಸ್ತಾ ಇದ್ದಾರೆ, ಮಕ್ಕಳು ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳಲ್ಲಿ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಮಕ್ಕಳು ಶಾಲೆಯಲ್ಲಿ ಯಾವ ರೀತಿ ಅಟೆಂಟಿವ್ ಆಗಿ ಇದ್ದಾರೆ, ಅವನ ಚಟುವಟಿಕೆಗಳು ಯಾವ ರೀತಿ ಇದೆ, ಅವನ ಚಟುವಟಿಕೆಗಳು ಸಂಶಯಾಸ್ಪದವಾಗಿದೆಯಾ, ಇದನ್ನೆಲ್ಲ ಗುರುತಿಸ್ತಕ್ಕಂಥ ಕೆಲಸಗಳು ಶಾಲಾ ಮಟ್ಟದಲ್ಲಿ ಆಗಬೇಕು. ಅದನ್ನು ಗುರುತಿಸುವ ಕೆಲಸ ಆ ಶಾಲೆಯ ಯಾರು ಪ್ರಾಂಶುಪಾಲರಿದ್ದಾರೆ, ಪೂಜ್ಯ ಅಧ್ಯಾಪಕ ವೃಂದದವರಿದ್ದಾರೆ, ಅವರೆಲ್ಲರೂ ಇದನ್ನು ಗುರುತಿಸುವುದರ ಮೂಲಕ ಅವರು ಗುರುತರ ಜವಾಬ್ದಾರಿಯನ್ನು ಅವರು ನಿಭಾಯಿಸಬೇಕಾಗತ್ತೆ. ನಿಭಾಯಿಸಿದಲ್ಲಿ ಇದು ಕೆಲಸ ಇನ್ನೂ ಸುಲಭ ಆಗುತ್ತೆ. ಅವರಿಗೆ ಮಕ್ಕಳಿಗೆ ಅದರ ಬಗ್ಗೆ ಒಳಿತು ಕೆಡುಕಿನ ಬಗ್ಗೆ ಮನದಟ್ಟು ಮಾಡೋದ್ರ ಮೂಲಕ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾಕೆ ಕೆಟ್ಟದ್ದನ್ನು ದೂರ ಇಡಬೇಕು, ಯಾಕೆ ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕು, ಒಳ್ಳೆಯದು ಮತ್ತು ಕೆಟ್ಟದ್ರ ನಡುವಿನ ವ್ಯತ್ಯಾಸವನ್ನು ಯಾವ ರೀತಿ ಗುರುತಿಸಬೇಕಾಗತ್ತೆ, ಮತ್ತು ಇವಿಲ್ ಫ್ಯಾಕ್ಟ್ಸ್ ಆಫ್ ಡ್ರಗ್ ಅಬ್ಯೂಸ್ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಶಾಲಾ ಮಟ್ಟದಲ್ಲೂ ಕೂಡ ಅವರು ಯಾರು ಶಿಕ್ಷಕರಿಂದ ಇದ್ದಾರೆ ಅವರೆಲ್ಲರೂ ಕೂಡ ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ. ಮಕ್ಕಳನ್ನು ಸದಾ ಒಂದು ಅಬ್ಸರ್ವೇಷನಲ್ಲಿ ಇಡಬೇಕು. ಅವರ ಶಾಲೆಯನ್ನು ಅವರು ಸೇಫ್ ಆದಂಥ ಒಂದು ಸ್ಥಿತಿಯಲ್ಲಿ ಇಡೋದಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಅವರು ಆ ಜವಾಬ್ದಾರಿನ ನಿರ್ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹುಡುಗರು ಮಾದಕ ವಸ್ತುಗಳ ಅತ್ತ ಆಕರ್ಷಿತರಾಗದ ಹಾಗೆ ಪೊಲೀಸರು ಜಾಗೃತಿ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ. ಮತ್ತು ಈ ಮಾದಕ ವ್ಯಸನ ಬಂತು ಅಂತ ಇಟ್ಕೊಳ್ಳಿ, ಅವರಿಗೆ ಶಿಕ್ಷೆ ಕೊಡೋದಕ್ಕಿಂತ ಪುನರ್ವಸತಿ ಮಾಡೋದರಲ್ಲಿ ಅದು ಒಳ್ಳೆಯದು ಅಂತ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಾದಕ ವಸ್ತುಗಳ ಬಗ್ಗೆ ಮಕ್ಕಳಿಗೆ ಸರಿಯಾಗಿ ತಿಳಿ ಹೇಳೋದ್ರ ಮೂಲಕ ಮತ್ತು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡೋದ್ರ ಮೂಲಕ ವಿವಿಧ ವಿಡಿಯೋಗಳನ್ನು ಅವರಿಗೆ ತೋರಿಸಿ ಅದು ಏನು ಎಷ್ಟೊಂದು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಅದು ಎಷ್ಟು ಕೆಡುಕು ಇದೆ, ಆ ಒಂದು ನರ್ವ್ ಸಿಸ್ಟಮನ್ನು ಎಷ್ಟು ಡ್ಯಾಮೇಜ್ ಮಾಡುತ್ತೆ, ವ್ಯಕ್ತಿಯ ಜೀವನವನ್ನು, ಕೌಟುಂಬಿಕ ಜೀವನವನ್ನು, ದೇಶದ ಪ್ರಗತಿಯನ್ನು, ಆರ್ಥಿಕ ಪ್ರಗತಿಯನ್ನು ಎಲ್ಲದನ್ನು ಯಾವ ರೀತಿ ಅದು ಹಾಳು ಮಾಡುತ್ತೆ ಅನ್ನೋದನ್ನು ಮಕ್ಕಳಿಗೆ ಸಮರ್ಪಕವಾಗಿ ತಿಳಿಸ್ಬೇಕು.
ಇನ್ನೊಂದು ಅವರ ಆತ್ಮಾವಲೋಕನ ಅವರೇ ಮಾಡ್ಕೊಳ್ಳೋ ರೀತಿ, ಇದರಿಂದ ನನಗೆ ಏನು ಉಪಯೋಗ ಇದೆ, ನನಗೆ ಇಷ್ಟೊಂದು ಕೆಡುಕು ಮಾಡುವ ಇದರ ಬಗ್ಗೆ ನಾನು ಯಾಕೆ ಆಸಕ್ತಿ ಆಗ್ತಾ ಇದ್ದೀನಿ ಅನ್ನುವ ಒಂದು ಆತ್ಮಾವಲೋಕನವನ್ನು ಮಕ್ಕಳು ಮಾಡೋ ರೀತಿಯಲ್ಲಿ ಮಾಡಿದ್ರೆ, ಆ ರೀತಿಯಾದಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ಮನದಟ್ಟಾಗುತ್ತೆ. ಇದು ತುಂಬ ಕೆಟ್ಟದ್ದು, ಇದರಿಂದ ದೂರ ಇರಬೇಕು, ಇದರಿಂದ ಯಾವುದೇ ಪ್ರಯೋಜನ ಇಲ್ಲ, ಇದರಿಂದ ಬದುಕಿಗೆ ಯಾವುದೇ ರೂಪನೆ ಸಿಗೋದಿಲ್ಲ, ಬದುಕಿನಲ್ಲಿ ಯಾವುದೇ ಪ್ರಗತಿ ಆಗೋದಿಲ್ಲ ಅನ್ನೋದನ್ನು ಅವರ ಮನಸ್ಸಿಗೆ ತುಂಬೋದ್ರ ಮೂಲಕ ಅವೇರ್ನೆಸ್ಸನ್ನು ಜಾಸ್ತಿ ಮಾಡಿದ್ರೆ ಖಂಡಿತವಾಗಿಯೂ ನಾವು ಅಂದ್ಕೊಂಡ ಮೈಲಿಗಲ್ಲು ಸಾಧಿಸ್ಬೋದು ಅಂತ ನನಗನ್ಸುತ್ತೆ. ನಾನು ಯಾಕೆ ಅದನ್ನು ಕೇಳಿದೆ ಅಂದರೆ, ಹುಕ್ಕಾ ಬಾರ್ಗಳು ನಮ್ಮ ಕಾಲೇಜಿನ ಸುತ್ತ 3-4 ಕಡೆ ಸಿಗ್ತಾಯಿತ್ತು. ನಾವೆಲ್ಲ ಬಹಳ ಇದಾಗಿ ಹೇಳ್ತಾ ಇದ್ವಿ ಅವರಿಗೆ, ಇದು ಒಳ್ಳೆಯದಲ್ಲ ಅಂತ. ಆದ್ರೂ ನಮ್ಮ ಹುಡುಗರು ಆ ಕಡೆ ಆಕರ್ಷಿಸ್ತಾ ಆಗ್ತಾರೆ. ಪೊಲೀಸರು ಯಾವಾಗ ಅದನ್ನೆಲ್ಲ ಕ್ಲೋಸ್ ಮಾಡಿದರೋ ಆವಾಗ ಅವರಿಗೆ ಅವೇರ್ನೆಸ್ ಬಂತು. ಅದರಿಂದ ಪೊಲೀಸರ ಪಾತ್ರ ಏನು ಅಂತ ಇದರಲ್ಲಿ ನಾವೆಲ್ಲ ಹೇಳ್ತಾ ಇರ್ತೀವಿ. ನಾವು ನಮ್ಮ ಹುಡುಗರಿಗೆ ಈ ರೀತಿಯ ಗಾಂಜಾನೇ ಆಗಲಿ ಯಾವುದೇ ಆಗಲಿ ತುಂಬ ಕೆಟ್ಟದ್ದು, ಈವನ್ ಸಿಗರೇಟು ಕೂಡ ತುಂಬ ಕೆಟ್ಟದ್ದು ಅಂತೇಳಿ ಹೇಳ್ತಾ ಇರ್ತೀವಿ. ಆದರೆ ಅವರ ಮನಸ್ಸಿಗೆ ಅದು ಇದಾಗ್ತಾ ಇರಲ್ಲ, ಯಾಕೆ ಸುಲಭ ಲಭ್ಯತೆ. ಇದು ಏನಾಗಿದೆ, ಈ ನಮ್ಮ ದೇಶದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗುತ್ತೆ, ಸಾಮಾಜಿಕ ಸಮಸ್ಯೆಗಳು. ನಾನು ಈ ಪ್ರದೇಶದ ಮೈಸೂರು ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಲೊಕ್ಯಾಲಿಟಿನಲ್ಲಿ ಒಂದು ಲೇಡಿ ಮಕ್ಕಳಿಗೆ ಸೊಲ್ಯೂಷನ್ ಮತ್ತು ವೈಟ್ ಎರೇಸರ್ ಅದನ್ನು ಮಾರಾಟ ಮಾಡ್ತಾಯಿದ್ರು. ಆಮೇಲೆ ಅದು ನಮಗೆ ಮಾಹಿತಿ ಲಭಿಸಿದಾಗ ನಾವು ನಮ್ಮವ್ರು ಹೋಗಿ ಅಲ್ಲಿ ರೈಡ್ ಮಾಡಿದಾಗ ಅಲ್ಲಿ ಒಂದು 4-5 ಮಕ್ಕಳು ಸಿಕ್ಕಿದ್ರು. ಎಲ್ಲರೂ ಅಂಡರ್ ಏಜ್ಡ್ ಮಕ್ಕಳು. ಆ ಲೇಡಿ ಅವರು 6 ತಿಂಗಳ ಗರ್ಭಿಣಿ, ಅವರ ಒಂದು ಮಗು 1.5-2 ವರ್ಷದ್ದು. ಯಾಕೆ ಈ ಥರ ಮಾಡ್ತಾ ಇದ್ದೀಯಾ, ಬೇರೆ ಮಕ್ಕಳನ್ನು ಯಾಕೆ ಹಾಳು ಮಾಡ್ತಾ ಇದ್ದೀಯಮ್ಮ, ಅವರ ಭವಿಷ್ಯ ಹಾಗೆ ಅಂದರೆ, ನನಗೆ ಜೀವನಕ್ಕೆ ಬೇರೆ ಏನು ದಾರಿ ಇಲ್ಲ, ನಾನು ಇದು ಮಾಡ್ತಾ ಇದ್ದೀನಿ ಅಂತ. ಆವಾಗ ನಾನು ಸೀನಿಯರ್ ಚೈಲ್ಡ್ ವೆಲ್ಫೇರ್ ಆಫೀಸರ್ ಆಗಿದ್ದೆ ಅದೇ ಟೈಮಲ್ಲಿ. ಆ ಗುರುತರ ಜವಾಬ್ದಾರಿ ನಮ್ಮ ಮೇಲಿತ್ತು. ಯಾವುದೇ ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಆರ್ ವಿಕ್ಟಿಮ್ ಚೈಲ್ಡ್ ಯಾರೇ ಬಂದ್ರೂ ಅವರಿಗೆ ಸೂಕ್ತವಾದಂಥ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಕ್ರಮ ಕೈಗೊಳ್ಳುವಂಥದ್ದು, ಅವ್ರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಇಂಥದ್ದು ಮಾಡ್ತಾಯಿದ್ವಿ. ಆ ಮಕ್ಕಳನ್ನ ಕರೆಸಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಓದೋದ್ರ ಕಡೆ ಆಸಕ್ತಿ ಬರೋ ಹಾಗೆ ಕೂತ್ಕೊಂಡು ತಿಳಿ ಹೇಳಿದ್ವಿ ನಮ್ಮ ಕೌನ್ಸಿಲಿಂಗ್ ಏಜೆಂಟ್ಸ್ ಮೂಲಕ, ಇವ್ರ ಮೂಲಕ. ಒಂದು. ಎರಡನೇದು, ಆ ಲೇಡಿ ಮೇಲೆ ಪ್ರಕರಣ ದಾಖಲಾದಾಗ ಸಮಸ್ಯೆಗಳು ಹಲವಾರು ಬಂತು. ಪ್ರೆಗ್ನೆಂಟ್ ಲೇಡಿ, 1.5 ವರ್ಷ ಮಗು ಇದೆ, ಅದನ್ನೇನು ಮಾಡಬೇಕು, ಈ ಥರದ ಸಮಸ್ಯೆಗಳು ಬಂದಾಗ ಅದನ್ನು ಕೂಡ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ಸೂಕ್ತವಾದ ಕ್ರಮ ಕೈಗೊಂಡು ಮಹಿಳೆಗೆ ಅವರಿಗೆ ಕೂರಿಸಿ ತಿಳಿ ಹೇಳಿದ್ವಿ ಏನೇನು ಪ್ರಾಬ್ಲಮ್ ಆಗುತ್ತೆ, ಏನು ಲೈವ್ಲಿಹುಡ್ ಮಾಡಲಿಕ್ಕೆ, ಜೀವನೋಪಾಯನ ಮಾಡಲಿಕ್ಕೆ ಬೇರೆ ಬೇರೆ ದಾರಿ ಇದೆ. ಆ ದಾರಿಗಳನ್ನು ಎಲ್ಲ ತೋರಿಸ್ಕೊಟ್ರು ನಮ್ಮ ಪೊಲೀಸ್ ಸಿಬ್ಬಂದಿಯವರು. ಅವ್ರನ್ನ ಕೂರಿಸಿ ಅವರಿಗೂ ಕೂಡ ಒಂದು ಕೌನ್ಸಿಲಿಂಗನ್ನು ಬಹಳ ಚೆನ್ನಾಗಿ ಮಾಡಿದ್ರು. ಹಾಗಾಗಿ ಆ ಒಂದು ಏನು ಅಲ್ಲಿ ಮೆನಾನ್ಸಿತ್ತು ಅದನ್ನು ಸಂಪೂರ್ಣವಾಗಿ ಅಲ್ಲಿಂದ ವೈಪ್ಔಟ್ ಮಾಡಿದ್ರು. ಆ ಸಮಸ್ಯೆ ಆಮೇಲೆ ಬರಲಿಲ್ಲ. ಅದಕ್ಕೆ ಅಲ್ಲಿಯ ಎಲ್ಲ ಲೋಕಲ್ ನಿವಾಸಿಗಳು ಕೂಡ ನಮ್ಮ ಪರವಾಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ನಮಗೆ ನಾವು ಕೆಲಸ ಮಾಡಲಿಕ್ಕೆ ಹುರಿದುಂಬಿಸಿದ್ರು. ಸೊ ಅದರಿಂದ ಇವತ್ತು ಆ ಜಾಗದಲ್ಲಿ ಸಂಪೂರ್ಣವಾಗಿ ಆ ಥರದೊಂದು ಸಮಸ್ಯೆನ ಅವತ್ತು ತೊಡೆದು ಹಾಕೋದಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಅವ್ರಿಗೇನು ಕೂರಿಸಿ ತಿಳಿ ಹೇಳುವಂಥದ್ದು, ಕೆಟ್ಟ ದಾರಿಲಿ ಹೋಗ್ತಾ ಇರೋದನ್ನು ಒಂದು ಎಳೆದು ಮತ್ತು ರೈಟ್ ಟ್ರ್ಯಾಕಿಗೆ ಬಿಡುವಂಥ ಕೆಲಸ ಪದೇ ಆದರೆ ಇದಕ್ಕೆ ಪೂರ್ತಿ ಸಮಾಜ ಒಂದುಗೂಡಬೇಕಾಗತ್ತೆ. ಒಬ್ಬರಿಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಪೊಲೀಸ್ ಒಂದೇ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸಾರ್ವಜನಿಕರು ಸೇರಬೇಕು, ಶಾಲಾ ಕಾಲೇಜುಗಳು ಸೇರಬೇಕು, ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಇದಕ್ಕೆ ಎಲ್ಲರೂ ಕೂಡ ಸೇರಿದ್ರೆ ಇದು ಮಕ್ಕಳಿಗೂ ಮನವರಿಕೆ ಮಾಡ್ಬೋದು, ಮತ್ತು ಬೇರೆ ಏನು ಈ ಥರ ಕೆಲವಷ್ಟು ಮೆನಾನ್ಸ್ ಮಾಡ್ತಾ ಇದ್ದಾರೆ ಅಂಥವ್ರನ್ನೂ ಕೂಡ ಸರಿದಾರಿಗೆ ತರಲಿಕ್ಕೆ ಅವಕಾಶ ಇದೆ. ಎರಡನೇದು, ಈಗ ಆಲ್ರೆಡಿ ಏನು ಅಡಿಕ್ಷನ್ ಆಗಿದ್ದಾರೆ ಅಥವಾ ಏನು ಕನ್ಸ್ಯೂಮರ್ ಸ್ಟೇಟಲ್ಲಿ ಸಿಕ್ಕಿದ್ದಾರೆ ಅವರಿಗೆ NDPS ಆ್ಯಕ್ಟ್ ಪ್ರಕಾರ ಶಿಕ್ಷೆ ಕೂಡ ಕಡಿಮೆ ಇದೆ. ಆದರೆ ಶಿಕ್ಷಿಸದೇ ಹೋದಲ್ಲಿ ಅವರಿಗೆ ಪೂರ್ತಿ ಜ್ಞಾನ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಸ್ ವೆಲ್ ಆ್ಯಸ್ ಅವರಿಗೆ ರಿಹ್ಯಾಬಿಲಿಟೇಷನ್ ಮತ್ತು ಈ ಥರ ಕೌನ್ಸಿಲಿಂಗ್ ಕೂಡ ಮಾಡೋದ್ರಿಂದ ವಾಪಸ್ಸು ತರಲಿಕ್ಕೆ ಅವಕಾಶ ಇದೆ ಅನ್ನೋದಕ್ಕಾಗಿ ಈ ಒಂದು ದೃಷ್ಟಾಂತನ ನಿಮ್ಮ ಜೊತೆ ನಾವು ಹಂಚ್ಕೋಬೇಕಾಯಿತು. ನಶಾಮುಕ್ತ ಭಾರತ ಸಾಧಿಸಲಿಕ್ಕೆ ಸಾರ್ವಜನಿಕರು ಅಥವಾ ವಿಶೇಷವಾಗಿ ಹೆತ್ತವರು, ಶಿಕ್ಷಕರು ಮತ್ತು ಸಾರ್ವಜನಿಕರ ಸಹಕಾರ ಎಷ್ಟು ಮುಖ್ಯ? ಸಾರ್ವಜನಿಕರು ತಮ್ಮ ಸುತ್ತಮುತ್ತ ನಡೆಯುವ ಮಾದಕ ವಸ್ತುಗಳ ಅಕ್ರಮ ಚಟುವಟಿಕೆಗಳ ಬಗ್ಗೆ ಪೊಲೀಸರಿಗೆ ಹೇಗೆ ಮಾಹಿತಿ ನೀಡಬಹುದು? ಈಗ ಏನಾಗಿದೆ, ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಒಂಥರ ಬ್ಯುಸಿ. ಯಾವ ರೀತಿ ಬ್ಯುಸಿ ಅಂದರೆ ನಾವು ಗಮನಿಸ್ತಾ ಇದ್ದೀವಿ, ಬಹಳ ತಂದೆ ತಾಯಿಗಳು ರೀಲ್ಸಲ್ಲಿ ಬ್ಯುಸಿ. ಅವರ ಸಮಯ ಯಾವ ರೀತಿ ಕಳೆದು ಹೋಗ್ತಾ ಇದೆ ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ, ಅರಿವಿಗೆ ಬರ್ತಾ ಇಲ್ಲ.
ಸೊ ಈ ಒಂದು ಗೀಳಿಗೆ ಬಿದ್ದಂಥ ಪೋಷಕರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವೊಂದು ಪ್ರತಿಷ್ಠಿತ ಶಾಲೆಗೆ ನಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿದ್ದೀವಿ, ಅವರು ನೋಡ್ಕೋತಾರೆ ಅಂತ ಶಾಲೆಗೆ ಬಿಟ್ಟರೆ ಶಾಲೆಯವರು, ನಾನು ಹಿಂದೆ ಹೇಳಿದ್ನಲ್ಲ ಆ ರೀತಿ ಶಿಕ್ಷಕರು ಕೂಡ ಗಮನಿಸಲಿಲ್ಲ ಅಂತ ಹೇಳಿದ್ರೆ, ಸೊ ಇಂಥ ಸಂದರ್ಭಗಳಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ. ಆದ್ದರಿಂದ ನಶೆ ಮುಕ್ತ ಭಾರತದಂಥ ಅಭಿಯಾನವ ಅತ್ಯಂತ ಸಫಲತೆಯನ್ನು ಕಾಣಬೇಕಂದ್ರೆ ಸಾರ್ವಜನಿಕರು, ಪುರಜನರು, ನಾಗರಿಕರು, ಪೋಷಕರು, ಎಲ್ಲ ಶಾಲಾ ಕಾಲೇಜುಗಳ ಅಧ್ಯಾಪಕ ವೃಂದದವರು, ಇನ್ನಿತರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನು ಪಾಲಿದಾರರಿದ್ದಾರೆ, ಮಕ್ಕಳು ಕೂಡ ಜೊತೆಯವರು ಏನು ಮಾಡ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಒಂದಂದರೆ ನಾವು ಅವೇರ್ನೆಸ್ ಪ್ರೋಗ್ರಾಮಿಗೆ ಹಲವಾರು ಶಾಲಾ ಕಾಲೇಜುಗಳಿಗೆ ನಾನು ಹೋಗ್ತಾ ಇರ್ತೀನಿ. ಯಾಕಂದರೆ ಅದು ನಮಗೆ ತುಂಬ ಅಪ್ಯಾಯಮಾನವಾಗಿ ಕಾಣ್ತದೆ ಮತ್ತು ತುಂಬ ಅವಶ್ಯಕತೆಯಾಗಿ ಕೂಡ ಕಾಣೋದ್ರಿಂದ ಅದನ್ನು ತುಂಬ ಖುಷಿಯಿಂದ ಒಂದು ನೋಬಲ್ ವರ್ಕ್ ಅಂತ ಮಾಡ್ತೀನಿ. ಹೋದಾಗ ಪ್ರತಿಯೊಂದು ಮಕ್ಕಳು, ವಿದ್ಯಾರ್ಥಿಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರಿಗೆ ಹೇಳ್ತಕ್ಕಂಥದ್ದು ಒಂದೇ, ನೀವೆಲ್ಲರೂ ಸೈನಿಕರ ಥರ ಕೆಲಸ ಮಾಡಬೇಕು. ಆಂತರಿಕ ಭದ್ರತೆ ವಿಷಯದ ಒಂದು ಅಭದ್ರತೆ ಇದು ಈ ಡ್ರಗ್ ಅನ್ನೋ ವಿಷಯ. ಆದ್ದರಿಂದ ನೀವೆಲ್ಲರೂ ಒಬ್ಬ ಸೇನಾನಿ ಥರ ಕೆಲಸ ಮಾಡಬೇಕು. ನಿಮ್ಮನ್ನಷ್ಟೇ ರಕ್ಷಣೆ ಮಾಡ್ಕೊಳೋದಲ್ಲ, ನಿಮ್ಮ ಪಕ್ಕದ ಸ್ನೇಹಿತ ಇರ್ಬೋದು, ಪಕ್ಕದ ಮನೆಯವರು ಇರ್ಬೋದು, ಬೇರೆ ಶಾಲೆಯವನ್ಯಾರೇ ಇರ್ಬೋದು, ಇನ್ನೊಬ್ಬ ಸ್ನೇಹಿತ ಇರ್ಬೋದು, ಅವನೇನು ಮಾಡ್ತಾ ಇದ್ದಾನೆ, ಅವನೇನಾದರೂ ಇದೊಂದು ಅಪಾಯಕಾರಿಯಾದ ಜಾಲದಲ್ಲಿ ಸಿಕ್ಕಾಕೊಳ್ತಾ ಇದ್ದಾನೆ, ಇದ್ರ ಬಗ್ಗೆ ನೀವೆಲ್ಲರೂ ಸೇನಾನಿಗಳ ಥರ ಕೆಲಸ ಮಾಡಿ ಅವೇರ್ನೆಸ್ ಮಾಡಬೇಕು. ನಾವು ಆಲ್ರೆಡಿ ಹೇಳಿದ್ದೀವಿ, ಮಾಹಿತಿನ 112 ನಮ್ಮದೇನಿದೆ ಆ ಒಂದು ಪೊಲೀಸ್ ಒಂದು ಇಂಟಿಗ್ರೇಟೆಡ್ ಅದಕ್ಕೆ ಮಾಹಿತಿ ಕೊಟ್ಟರೆ ಖಂಡಿತವಾಗೂ ಆ್ಯಕ್ಷನನ್ನು ತಗೊಳ್ಳಾಗುತ್ತೆ. ಆದ್ದರಿಂದ ಅದಕ್ಕೆ ಕಮ್ಯುನಿಕೇಷನ್ ಮಾಡಬೇಕು, ಮಾಹಿತಿನ ಹಂಚ್ಕೋಬೇಕು, ತಿಳಿಸ್ಬೇಕು, ಅಥವಾ ನಿಮ್ಮ ಶಿಕ್ಷಕರಿಗೆ, ನಿಮ್ಮ ಪೋಷಕರಿಗೆ ಯಾರಿಗೂ ಹೇಳಬೇಕು, ಅವ್ರ ಮೂಲಕನಾದರೂ ಮಾಹಿತಿಯನ್ನು ಸಕ್ಷಮ ಪ್ರಾಧಿಕಾರಕ್ಕೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಹೇಳ್ತಾ ಇರ್ತೀನಿ. ರೇಡಿಯೋ ಇದ್ರ ಮೂಲಕನೂ ಕೂಡ ತಿಳಿಸೋಕ್ಕೆ ಬಯಸ್ತೀನಿ. ಈ ಡ್ರಗ್ಸ್ ಅವೇರ್ನೆಸ್ನಲ್ಲಿ ಡ್ರಗ್ಸ್ ಬಗ್ಗೆನೂ ಕೂಡ ನಾವು ಅವೇರ್ನೆಸ್ ಕೊಡಬೇಕಲ್ಲ. ಗಾಂಜಾ ಅಂತ ನಾವು ಕೇಳಿದ್ದೀವಿ, ಸಾಮಾನ್ಯವಾಗಿ ಎಲ್ಲರೂ ನೋಡಿಯೂ ಇದ್ದಾರೆ, ಬೇರೆ ಉಳಿದಂತೆ ಈಗ ಆ್ಯಕ್ಟ್ ಏನಿದೆ ಅದರ ಹೆಸರು NDPS ಆ್ಯಕ್ಟ್ ಅಂತ, 1985, ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂತ. ಅದರಲ್ಲಿ ವೇರಿಯಸ್ ಕ್ಯಾಟಗರೀಸ್ನ ಮಾಡಿದ್ದಾರೆ. ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, ಇದರಲ್ಲಿ ನ್ಯಾಚುರಲ್ ಡ್ರಗ್ಸ್ ಅಂತ ಇದೆ, ಸಿಂಥೆಟಿಕ್ ಡ್ರಗ್ಸ್ ಅಂತ ಕೆಲವೊಂದಿದೆ. ಈ ನ್ಯಾಚುರಲ್ ಡ್ರಗ್ಸ್ ಕೆಲವುದು ಏನಿದೆ, ಈಗ ಗಾಂಜಾ ಮೀನ್ಸ್ ಕೆನಬೀಸ್, ಪಾಪಿಸ್ಟ್ರಾ, ಈ ಥರದ್ದೆಲ್ಲ ಬರುತ್ತೆ. ಕೆಲವುದನ್ನು ಔಷಧೀಯ ಗುಣಗಳಿಗೂ ಕೂಡ ಬಳಸ್ತಾರೆ ನ್ಯಾಚುರಲ್ ಡ್ರಗ್ನ. ಅಂದರೆ ಗಾಂಜಾನ ಸೇರ್ತಾರೆ, ಬೇರೆ ಉಳಿದಿದ್ದು ಅದು ಈಗ ಮಕ್ಕಳಿಗೆ ಹೇಳುವಾಗ ಅದೆಲ್ಲ ವಿಷಯಗಳನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಬಯಸ್ತೀವಿ ಅಲ್ಲ. ಅಂದರೆ ಅವ್ರು ಯಾಕಂದರೆ ಇದನ್ನು ಎಜುಕೇಟ್ ಮಾಡದೇ ಇರೋದು ಬೆಟರ್ ಅಂತ ಕುತೂಹಲ ಬರುತ್ತೆ ಅವರಿಗೆ. ಹಾಂ, ಅದೇನು ಏನು ಸ್ವಲ್ಪ ಅದನ್ನೆಲ್ಲ ಹೇಳಿದಾಗ ಅದನ್ನು ಜಾಸ್ತಿ ಕುತೂಹಲ ತಗೊಳ್ಳೋದು ಜಾಸ್ತಿ. ಆದ್ದರಿಂದ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸುವಂಥದ್ದನ್ನು ಅಲ್ಲ. ಅಂದರೆ ಈ ಸರ್ಕಾರದ ನಿಯಂತ್ರಣ ಮಾಡುವಂಥದ್ದು, ಈಗ ಸಿಗರೇಟು, ಕಾಫಿ ಕೂಡ ನಶೆಯನ್ನು ಮತ್ತು ಅಡಿಕ್ಷನನ್ನು ಉಂಟು ಮಾಡುವಂಥದ್ದು ಅಲ್ವಾ? ಅದೇ ತರಹ ಇವುಗಳೂ ಕೂಡ ಇದ್ದಾವೆ. ಇದರಲ್ಲಿ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಇದೆಯಲ್ಲ, ಅದು ಗಾಂಜಾ. ಒಂದು ಬೆಳೆಯನ್ನು ಬೆಳೆಯೋ ಹಾಗೇ ಇಲ್ಲ, ಬೆಳೆದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ, ಪೇಪರ್ನಲ್ಲೂ ಕೂಡ ಅದು ಗೊತ್ತಾಗುತ್ತೆ. ಇದೇ ತರಹ ನಾನು ಹೇಳಿದ್ದು. ಈಗ ನೀವು ಸೈಕೋಟ್ರೋಪಿಕ್ ಅಂತಂದ್ರಿ, ಮೆಡಿಕಲ್ ಸ್ಟೋರ್ನಲ್ಲಿ ಅವುಗಳನ್ನೆಲ್ಲ ಇದು ಮಾಡಿದ್ದಾರೆ, ಏನು ಬ್ಯಾನ್ ಮಾಡಿದ್ದಾರೆ. ಕೆಲವನ್ನು ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಮೂಲಕ ಇದು ಮಾಡ್ತಾರೆ. ಮಕ್ಕಳು ಒಂದು ಅವೇರ್ನೆಸ್ಸನ್ನು ಪಡಿಬೇಕಾದರೆ ತಮ್ಮ ಸುತ್ತಮುತ್ತ ನಡೆಯುವಂಥದ್ದು ಯಾವುದು ಅಂತ ಗೊತ್ತಾಗಬೇಕಲ್ಲ. ಉದಾಹರಣೆಗೆ ಹುಕ್ಕಾ ಬಾರನ್ನು ಸರ್ಕಾರ ನಿಯಂತ್ರಣ ಮಾಡಿದಾಗ ಏನಾಯಿತು, ಆ ಹುಕ್ಕಾ ಬಾರ್ನಲ್ಲಿ ಸಿಗರೇಟ್ ತರಹನೇ ಅಂತ ಸೇರ್ತಾ ಇದ್ರಲ್ಲ ಹುಡುಗರು, ಇಲ್ಲ ಅದರಲ್ಲಿ ಬೇರೆ ಸಬ್ಸ್ಟೆನ್ಸ್ ಇದೆ ಅನ್ನೋ ಅವೇರ್ನೆಸ್ ಬಂತು ಅವರಿಗೆ ಅಲ್ವಾ? ಹಾಗೆ ನಾನು ಹೇಳ್ತಾ ಇರೋದು. ಓಕೆ, ಆ ಥರ ಹೇಳಬೇಕಂದ್ರೆ ಈಗ ತುಂಬ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಸಿಂಥೆಟಿಕ್ ಡ್ರಗ್, ಅದು MDMA ಅಂತ. ಹಾಂ, ಅದನ್ನು ಪೇಪರ್ನಲ್ಲೆಲ್ಲ ಇದೆ. ಮಿಥೈಲ್ ಡೈಆಕ್ಸಿ ಮೆಂಟಫೆಟಮೈನ್ ಅಂತ ಕೆಮಿಕಲ್ ಕಾಂಪೌಂಡ್. ಅದು ಕ್ರಿಸ್ಟಲ್ ರೂಪದಲ್ಲಿ ಇರುತ್ತೆ, ಉಪ್ಪಿನ ಥರ, ಸಾಲ್ಟ್ ಥರ ಇರುತ್ತೆ. 1 ಗ್ರಾಮ್ ಇಸ್ ವೆರಿ ಡೇಂಜರಸ್. 1 ಗ್ರಾಮ್ ಕ್ಯಾನ್ ಬಿ ಅಡ್ಮಿನಿಸ್ಟರ್ಡ್ ಟು 6 ಪೀಪಲ್. ಇಟ್ಸ್ ಕಾಸ್ಟ್ಲಿ ಆಲ್ಸೋ, ಮೋರ್ ದೆನ್ 6000 per ಗ್ರಾಮ್ ಆ ಥರ ಇದಿದೆ. ವೆರಿ ಡೇಂಜರಸ್. ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ತುಂಬ ಡ್ಯಾಮೇಜ್ ಮಾಡುತ್ತೆ, ನಮ್ಮ ನರ್ವಸ್ ಸಿಸ್ಟಮನ್ನು. ಹಾಗೆಯೇ ಹೆಲ್ತಲ್ಲಿ ಅದು ಮಾಡ್ತಕ್ಕಂಥ ಡ್ಯಾಮೇಜಸ್ಸು ಅದು ವೆರಿ ಡೇಂಜರಸ್ ಇದಿದೆ. ಹಾಗಾಗಿ ಅದು ಈಗ ಹೆಚ್ಚು ಕೆಲವು ಕಡೆ ಸರ್ಕ್ಯುಲೇಟ್ ಆಗ್ತಾ ಇರ್ತಕ್ಕಂಥದ್ದು.
ಅದರ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು ಅಂತ ನಾನು ಈ ಮತ್ತು ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ಡ್ರಗ್ಗಿನ ಬಗ್ಗೆ ಒಂದು ಸಾರ್ವಜನಿಕರಿಗೆ ಏನು ಅಭಿಪ್ರಾಯ ಇದೆ ಅಂತಂದರೆ, ಕೆಲವು ವಾಪಸ್ ಬರ್ಬೋದು ಅಥವಾ ಅದರಿಂದ ಹೆಚ್ಚಿನ ಪರಿಣಾಮ ಉಂಟಾಗಲ್ಲ, ಗಾಂಜಾ ಮುಂತಾದವೆಲ್ಲ. ಕೆಲವು ಒಂದು ಸಲ ನಾವು ತೊಗೊಂಡ್ಬಿಟ್ರೂ ಕೂಡ ಅದರಿಂದ ಮತ್ತೆ ವಾಪಸ್ ಬರಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಆ ಒಂದು ಹೆದರಿಕೆಯೂ ಇದೆ ಅಲ್ವಾ? ಹೌದು, ಈ MDMA ಆ ಥರದ 100%. ಅದೇ ತರಹ ಇರುವಂಥ ಬೇರೆ ಇನ್ಯಾವುದಾದ್ರೂ ಈ ಹುಕ್ಕಾಬಾರಿಂದು ಅಷ್ಟೇ, ಹುಕ್ಕಾಬಾರಿಂದು ಮತ್ತೆ ಮತ್ತೆ ಹೋಗ್ತಾ ಇದ್ರು ಅವರು ಮಕ್ಕಳು. ಆ ನಿಲ್ಲಿಸೋ ತನಕ ಪೊಲೀಸರು ಅದನ್ನು ಕಂಪ್ಲೀಟಾಗಿ ಈಗ ಸಂಪೂರ್ಣ ರಾಜ್ಯ ಸರ್ಕಾರನೇ ಅದನ್ನು ಸಂಪೂರ್ಣ ಬ್ಯಾನ್ ಮಾಡಿದ್ದಾರೆ. ಹೌದು. ನಮ್ಮ ಸುತ್ತಮುತ್ತ ಇರುವಂಥದ್ದನ್ನು ನಾವು ಅಬ್ಸರ್ವ್ ಮಾಡಿ ಇದು ಮಾಡಬೇಕಲ್ಲ, ಬೇರೆಯವರಿಗೆ ತಿಳಿಸೋದಕ್ಕೆ ನಮಗೆ ಅಬ್ಸರ್ವ್ ಮಾಡಿ ಅದನ್ನು ತಿಳಿಸ್ಬೇಕು. ಡ್ರಗ್ಸನ್ನು ತಗೊಂಡ ಮಕ್ಕಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಜೊತೆಯವನಿಗೆ ಇವನು ಡ್ರಗ್ಸ್ ತಗೊಳ್ತಾ ಇದ್ದಾನೆ ಅಂತ ಗೊತ್ತಾಗಬೇಕು. ಗೊತ್ತಾದರೆ ಅವನು ಅವರ ಅಪ್ಪ ಅಮ್ಮಂಗೆ ಹೇಳ್ತಾನೆ. ಅವನ ಬಿಹೇವಿಯರ್ನಲ್ಲಿ ಕೆಲವಷ್ಟು ಬದಲಾವಣೆ ಆಗುತ್ತೆ. ಕೆಲವೊಮ್ಮೆ ತನ್ನ ಸ್ನೇಹಿತರುಗಳ ಜೊತೆ ಬೆರೆಯೋಕ್ಕೆ ಇಷ್ಟಪಡೋದಿಲ್ಲ. ಮನೆಗೆ ಹೋದರೆ ಮನೆಯಲ್ಲಿ ತಂದೆ ತಾಯಿಗಳ ಜೊತೆನೂ ಬೆರೆಯೋಕ್ಕೆ ಇಷ್ಟಪಡೋದಿಲ್ಲ. ಫ್ರೀಕ್ವೆಂಟ್ಲಿ ಹಿ ಮೇ ಆಸ್ಕ್ ಫಾರ್ ಮನಿ ಆಲ್ಸೋ. ಸದಾ ಒಬ್ಬನೇ ಒಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾನೆ. ಆಟ ಓಟ, ಪಠ್ಯ ಚಟುವಟಿಕೆ ಇದರಲ್ಲೆಲ್ಲ ಆಸಕ್ತಿನ ಕಳ್ಕೊತಾನೆ. ಕೆಲವೊಮ್ಮೆ ಶಾಲೆಯಲ್ಲಿ ಡ್ರೌಸಿನೆಸ್ ಟೈಪ್, ನಿದ್ರಾ ಭಂಗ ಆದಂಥ ಸ್ಥಿತಿಯಲ್ಲಿ ಕಂಡುಬರಬಹುದು. ಒಬ್ಬನೇ ಕೂತಿರೋದು, ಒಬ್ಬನೇ ಇರ್ತಕ್ಕಂಥದ್ದು, ಒಂಟಿಯಾಗಿರೋಕ್ಕೆ ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು, ಇದೆಲ್ಲ ಪ್ರೈಮರಿ ಡೆವಲಪ್ಮೆಂಟ್. ಇದು ಸ್ವಲ್ಪ ಅತಿರೇಕಕ್ಕೆ ಹೋಗಿ ಪಕ್ಕ ಅಡಿಕ್ಷನ್ ಆದಮೇಲೆ ಬೇರೆ ಬೇರೆ ಥರ ಇದಿದೆ. ಪ್ರೊವೊಕೇಟಿವ್, ಸಡನ್ನಾಗಿ ರೈಸ್ ಆಗ್ತಕ್ಕಂಥದ್ದು, ಅದು ಏನು ಆ ಮೆಟೀರಿಯಲ್ ಇದೆ ಅದು ಸಿಗದೇ ಇದ್ದರೆ ತುಂಬ ವೈಲೆಂಟಾಗಿ ಬಿಹೇವ್ ಮಾಡ್ತಕ್ಕಂಥದ್ದು. ಆಮೇಲೆ ಅದನ್ನು ತಗೊಳ್ಳಿಕ್ಕಾಗಿ ಕ್ರೈಮ್ ಕಡೆ ಸ್ವಲ್ಪ ಮನಸ್ಸನ್ನು ವಾಲಿಸ್ತಕ್ಕಂಥದ್ದು, ಪರ್ಚೇಸ್ ಮಾಡಲಿಕ್ಕೆ ದುಡ್ಡು ಬೇಕು ಆ ಥರ ಅಂತ. ಈ ಥರದ್ದೆಲ್ಲ ಸನ್ನಿವೇಶಗಳು ಇದೆ, ಗೊತ್ತಾಗುತ್ತೆ ಸಾಮಾನ್ಯವಾಗಿ. ಡ್ರಗ್ಸನ್ನು ಮಾರಾಟ ಮಾಡೋರು ಎಲ್ಲ ಇದ್ದಾರಲ್ಲ, ಅವರು ಹಣಕ್ಕಾಗಿ ಮಾಡೋದ್ರ ಜೊತೆಯಲ್ಲಿ ನೀವೀಗ ಹೇಳಿದ್ರಲ್ಲ ಕ್ರೈಮ್ ಕಡೆ ಹೋಗ್ತಾರೆ ಅಂತ. ಕ್ರೈಮ್ ಸಿಂಡಿಕೇಟ್ಗಳು ಈ ಡ್ರಗ್ಸನ್ನು ಅವರನ್ನು ಎಳ್ಕೊಳ್ಳಿಕ್ಕಾಗಿ ಇದಾವ ಹೇಗೆ? ಇಲ್ಲ, ಅವರು ಮಾರ್ಕೆಟಿಂಗ್ ಮಾಡಬೇಕಲ್ಲ. ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಫ್ಟ್ ಟಾರ್ಗೆಟ್ ಆಗ್ತಾರೆ ಸ್ಟೂಡೆಂಟ್ಸು. ಆದ್ದರಿಂದ ಮಾರ್ಕೆಟಿಂಗ್ ಮಾಡೋದಕ್ಕೆ ಅದನ್ನು ಬಳಸ್ಬೋದು. ಪಂಜಾಬಲ್ಲಿ ಇರ್ತಕ್ಕಂಥ ಮೇಜರ್ ಅಲಿಗೇಷನ್, ನಮ್ಮ ಏಲಿಯನ್ ನೈಬರ್ ಕಂಟ್ರಿ, ದೇ ವಾಂಟ್ ಟು ಮೇಕ್ ಪ್ರಾಕ್ಸಿ ವಾರ್ ಅಗೇನೆಸ್ಟ್ ಅಸ್. ಆದ್ದರಿಂದ ದೇ ವಾಂಟ್ ಟು ಡೆಸ್ಟ್ರಾಯ್ ಯೂತ್ ಆಫ್ ದಿಸ್ ಕಂಟ್ರಿ. ಉಡ್ತಾ ಪಂಜಾಬ್ ಆ ಥರ ಸನ್ನಿವೇಶದಲ್ಲೂ ಕೆಲವೊಮ್ಮೆ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಾರ್ವಜನಿಕರು ಅಥವಾ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತ ಡ್ರಗ್ಸ್ ಮಾರಾಟ ಅಥವಾ ಬಳಕೆ ನಡೆಯುತ್ತಿರೋದು ಕಂಡುಬಂದಲ್ಲಿ ತಮ್ಮ ಗುರುತು ಬಹಿರಂಗಪಡಿಸ್ದೇನೆ ಈ ದೂರು ನೀಡಲಿಕ್ಕೆ ಯಾವ ಒಂದು ಸಹಾಯವಾಣಿ ಸಂಖ್ಯೆ ನೀವು ಹೇಳಿದರೆ, ಬೇರೆ ಇನ್ಯಾವುದಾದ್ರೂ ಮೆಥಡ್ಸ್ ಇದೆಯಾ? ಡ್ರಗ್ ಫ್ರೀ ಕರ್ನಾಟಕ ಎಕ್ಸಾಕ್ಟ್ಲಿ, ಆ್ಯಪ್. ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದು ಆ್ಯಪ್ ಇದೆ, ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆ್ಯಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡ್ರಗ್ ಫ್ರೀ ಕರ್ನಾಟಕ ಅಂತ ಆ್ಯಪ್. ಅದರಲ್ಲಿ ಕರ್ನಾಟಕ ಗೌರ್ಮೆಂಟ್ದು ಸಿಂಬಲ್ ಕೂಡ, ಎಂಬ್ಲಮ್ ಇದೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದು ರಿಜಿಸ್ಟರ್ ಮಾಡಿಕೊಂಡಾಗ ಅದರಿಂದ ನಿಮಗೆ ಡ್ರಗ್ ಬಗ್ಗೆ ಏನು ಮಾಹಿತಿ ಗೊತ್ತಿದೆ ಅದನ್ನು ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಕನ್ಸರ್ನ್ ಡಿಸ್ಟ್ರಿಕ್ಟ್ ಮತ್ತು ಪೊಲೀಸ್ ಸ್ಟೇಷನ್ಗೆ ಆ ಮಾಹಿತಿ ಸರ್ಕ್ಯುಲೇಟ್ ಆಗುತ್ತೆ. ಹೋದಾಗ ಅದನ್ನು ಫಾಲೋ ಅಪ್ ಮಾಡಿ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಅದರಲ್ಲಿ ಐಡೆಂಟಿಟಿ ಪ್ರಶ್ನೆ ಬರೋದಿಲ್ಲ. ಯಾರು ಮಾಹಿತಿ ಕೊಟ್ಟಿರ್ತಾರೆ ಅವ್ರನ್ನ ಮತ್ತೆ ಪ್ರಶ್ನೆ ಕೇಳೋದು ಆ ಥರದ್ದು ಇರೋದಿಲ್ಲ. ಆದರೆ ಮಾಹಿತಿ ಸ್ಪಷ್ಟವಾಗಿರಬೇಕು ಮತ್ತು ಸತ್ಯವಾಗಿರಬೇಕು. ಯಾವುದೇ ಬೇರೆ ಯಾರೋ ಒಬ್ಬ ಆಗಲ್ಲ ಆ ರೀತಿ ಅವನ ಮೇಲೆ ಇದು ಮಾಡ್ತಕ್ಕಂಥದ್ದು, ಆ ರೀತಿ ಮಾಡಿದ್ರೆ ಅದಕ್ಕೆ ರೆಸ್ಪಾನ್ಸ್ ಸಿಗೋದಿಲ್ಲ. ಜೆನ್ಯೂನ್ ಆದಂಥ ಏನು ಪ್ರಕರಣಗಳಿದೆ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಾಗತ್ತೆ ಒಂದು. ಮತ್ತು ಎರಡನೇದು, ನಮ್ಮ ಪೊಲೀಸ್ ಇಲಾಖೆ ಇತ್ತೀಚೆಗೆ ಸನ್ಮಿತ್ರ ಅಂತ ಒಂದು ಇದನ್ನು ಪ್ರಾರಂಭ ಮಾಡಿದೆ, ಕಾರ್ಯಕ್ರಮನ. ಅದರಲ್ಲಿ ಸನ್ಮಿತ್ರದಲ್ಲಿ ಪೊಲೀಸ್ ಆಫೀಸರ್ಸ್ ದೇ ವಿಲ್ ಆ್ಯಕ್ಟ್ ಆ್ಯಸ್ ಮೆಂಟರ್ಸ್, ಮೋಟಿವೇಟರ್ಸ್ ಆ್ಯಂಡ್ ಗೈಡರ್ಸ್. ಈ ಥರ ಯಾರೇ ಸಮಸ್ಯೆ ಇರಲಿ ಅವ್ರ ಜೊತೆ ಹಂಚ್ಕೊಂಡ್ರೆ, ಸನ್ಮಿತ್ರ ಜೊತೆ, ಆಯಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಇರ್ತಾರೆ ಅವರು, ಸನ್ಮಿತ್ರ ಅವ್ರ ಜೊತೆ ಹಂಚ್ಕೊಂಡಾಗ ಅವ್ರನ್ನ ರಿಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ವೇರಿಯಸ್ ಆಸ್ಪೆಕ್ಟನ್ನು ಅವರು ಜೋಡಿಸ್ತಾರೆ. ಎಲ್ಲಿ ಅವರಿಗೆ ಕೌನ್ಸಿಲಿಂಗ್ ಆಗಬೇಕು, ಟ್ರೀಟ್ಮೆಂಟ್ ಆಗಬೇಕು, ಅದ್ರ ಬಗ್ಗೆ ಅವರು ಎಚ್ಚರಿಕೆ ವಹಿಸ್ತಾರೆ. ಅವರು ತಿಳಿ ಹೇಳ್ತಾರೆ
ಯಾರು ಆ ಥರದ್ದು ವಾಮಮಾರ್ಗನ ಹಿಡಿತಾ ಇದ್ದಾರೆ ಅವ್ರನ್ನ ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆದ್ದರಿಂದ ಇದೆರಡು ಬಹಳ ಒಳ್ಳೆ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು, ಭಾಳ ಸಕ್ಸಸ್ಫುಲ್ ಆಗಿದೆ. ಒಂದು ಡ್ರಗ್ ಫ್ರೀ ಕರ್ನಾಟಕ, ಒಂದು ಆ್ಯಪ್, ಮತ್ತು ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಪೊಲೀಸ್ ಆಫೀಸರ್ಸು ಆ್ಯಕ್ಟಿಂಗ್ ಆ್ಯಸ್ ಮೆಂಟರ್ಸ್ ಆ್ಯಂಡ್ ಮೋಟಿವೇಟರ್ಸ್, ಅದು ಸನ್ಮಿತ್ರ. ಮತ್ತು 112 ಟೋಲ್ ಫ್ರೀ ನಂಬರ್, ಅದಕ್ಕೆ ಕಾಲ್ ಮಾಡಿದ್ರೆ ಅದರಿಂದ ಕೂಡ ಆ್ಯಕ್ಷನ್ನು ಖಂಡಿತವಾಗೂ ಆಗುತ್ತೆ. ಸಣ್ಣ ಮಕ್ಕಳಿಗೆ ಚಾಕ್ಲೇಟರು ಅಪರಿಚಿತರು ಕೊಟ್ಟರೆ ನೀವು ಅದನ್ನು ತಗೊಳ್ಬಾರ್ದು ಅಂತ, ಸ್ವಲ್ಪ ದೊಡ್ಡವರಿಗೆ ಕಷ್ಟ ಅದನ್ನು, ಯಾಕೆಂದರೆ ಅಪರಿಚಿತರ ನಡುವೆ ಇರ್ತಾರವರು, ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಏನೋ ಇದು ಈ ರೀತಿ ಒಂದು ವ್ಯಸನಕ್ಕೆ ಗುರಿಯಾಗಿಬಿಟ್ರು ಅಂತ ಇಟ್ಕೊಳ್ಳಿ, ಅವರಿಗೆ ಕೂಡ ಶಿಕ್ಷೆ ಇದೆ ಅಂತ ತಾವು ಹೇಳಿದಿರಿ. ಈ ಅವರನ್ನು ಮತ್ತೆ ಪುನರ್ವಸತಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಅವರಿಗೆ ಬುದ್ಧಿವಾದ ಹೇಳಿ ಅಥವಾ ಒಂದು ಆ್ಯಕ್ಷನ್ನು ತಗೊಂಡು ಏನೋ, ಅದಕ್ಕೆ ಈ ಪುನರ್ವಸತಿಗೆ ಇಲಾಖೆಯಿಂದ ಏನು ಬೆಂಬಲ ಸಿಗುತ್ತೆ? ಮತ್ತು ಮಾದಕ ವಸ್ತುಗಳ ಬಳಕೆ ಮತ್ತು ಸಾಗಣೆ, ಇದ್ರ ಬಗ್ಗೆ ಕಾನೂನು ಶಿಕ್ಷೆಗಳು ಏನಿದ್ದಾವೆ? ಆಮೇಲೆ ಈ ಅಭಿಯಾನದಲ್ಲಿ ನಿಮ್ಮ ಒಂದು ಇಲಾಖೆ ಸಾಧಿಸಿದ ಪ್ರಮುಖ ಸಾಧನೆಗಳು ಯಾವುದು? ಇವುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಮಕ್ಕಳಿಗೆ ಅಂದರೆ ವಿಶೇಷವಾಗಿ ಸಣ್ಣ ಮಕ್ಕಳಿಗೆ ತಿಳಿ ಹೇಳ್ಬೋದು, ಸಣ್ಣ ಮಕ್ಕಳು ಸಾಮಾನ್ಯವಾಗಿ ಚಾಕ್ಲೇಟ್ ತಗೊಳ್ಳೋದಿಲ್ಲ. ಈಗ ಸ್ವಲ್ಪ ಪ್ರೌಢಾವಸ್ಥೆಯಿಂದ ದಾಟಿ ಕಾಲೇಜ್ ಹಂತಕ್ಕೆ ಬಂದಂಥ ಮಕ್ಕಳಿಗೆ ನಾವು ಅವೇರ್ನೆಸ್ ಮೂಲಕ ತಿಳಿ ಹೇಳೋದ್ರ ಮೂಲಕ ಅದನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿಸ್ಬೋದು. ಯಾಕಂದರೆ ಅವರಿಗೆ ಸ್ವಲ್ಪ ಮೈಂಡ್ ಮೆಚುರಿಟಿ ಬಂದಿರುತ್ತೆ, ಯೋಚನೆ ಮಾಡೋ ಶಕ್ತಿ ಇರುತ್ತೆ. ಅಪರಿಚಿತ ಯಾಕೆ ನಿನಗೆ ಅನುಕೂಲ ಬರ್ತಾ ಇದ್ದಾನೆ, ಅದ್ರ ಬಗ್ಗೆ ನೀನು ಎಚ್ಚೆತ್ಕೊಳ್ಬೇಕು ಅಂಥೇಳಿ ಅವರಿಗೆ ಅವೇರ್ನೆಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅವರಿಗೆ ಆ ಥರ ಅವೇರ್ನೆಸ್ ಮಾಡಿ ಸಮರ್ಪಕವಾಗಿ ತಿಳಿ ಹೇಳಿದ್ರೆ ಅವ್ರ ಅಂತಹ ವ್ಯಕ್ತಿಗಳನ್ನು, ಅಪರಿಚಿತರನ್ನ ಎಂಟರ್ಟೈನ್ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ಇದ್ರ ಬಗ್ಗೆ ಶಿಕ್ಷೆ ವಿಷಯದಲ್ಲಿ ಬಂದರೆ, ಈಗ ತನಿಖೆ ಮಾಡುವಾಗ ನಾವು ಗಮನಿಸ್ತಾ ಇರ್ತೀವಿ, ಕೆಲವೊಮ್ಮೆ ಈ ಒಂದು ಏನು ಮೆನಾನ್ಸ್ ಇದೆ ಇದು ಗ್ಲೋಬಲ್ ಲೆವೆಲ್ಲಿಗೆ ಕನೆಕ್ಟ್ ಆಗ್ತಾ ಇರುತ್ತೆ ಕೆಲವೊಮ್ಮೆ. ಸೊ ಸಮ್ ಆಫ್ ದಿ ಆ್ಯಪ್ಸ್ ಮತ್ತು ಡಾರ್ಕ್ ನೆಟ್ಟಲ್ಲಿ ಕೂಡ ಇದ್ರ ವ್ಯವಹಾರಗಳನ್ನು ಕೆಲವೊಂದು ಮಾಡೋದು ನಮ್ಮ ಹಲವಾರು ತನಿಖಾ ಸಂಸ್ಥೆಗಳ ಗಮನಕ್ಕೆ ಬಂದಿದೆ. ಅದೆಲ್ಲದನ್ನು ಕೂಡ ಸಮರ್ಪಕವಾಗಿ ಈಗಾಗಲೇ ಎದುರಿಸ್ತಾ ಇದ್ದಾರೆ. ಡಾರ್ಕ್ ನೆಟ್ಟಲ್ಲಿ ಬಂದಂಥದ್ದನ್ನ ವಿದೇಶದಿಂದ ಏರ್ಪೋರ್ಟ್ ಮೂಲಕ ಒಂದು ಕನ್ಸೈನ್ಮೆಂಟನ್ನು ತರಿಸ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಪೋಸ್ಟೇಜ್ ಮೂಲಕ ಅದು ಪೂರ್ತಿ ವ್ಯವಹಾರ ಡಾರ್ಕ್ ನೆಟ್ಟಲ್ಲಿ ಆಗಿರ್ತಕ್ಕಂಥದ್ದು. ಅದ್ರದ್ದು IP ಅಡ್ರೆಸ್ಗಳು ವೆರಿ ಡಿಫಿಕಲ್ಟ್ ಟು ಟ್ರೇಸ್, ಆ ಥರ ಡಾರ್ಕ್ ನೆಟ್ಟಲ್ಲಿ ಮಾಡಿರ್ತಕ್ಕಂಥದ್ದು. ಅಂಥದ್ದು ಕಂಟ್ರೋಲ್ ಡೆಲಿವರಿ ಅಂತ ಮಾಡಿ ಆರೋಪಿನ ಹಿಡಿಯುವಂಥ ಕೆಲಸನ ಮಾಡಿರೋದು, ಇದೆಲ್ಲ ಕೂಡ ಬಹಳ ಸಾಧನೆಗಳು ಇದೆ. ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಬಹಳ ಬೆಲೆ ಬಾಳುವಂಥ ಕನ್ಸೈನ್ಮೆಂಟ್ಸ್ ಹೊರಗಡೆಯಿಂದ ಬಂದಿದ್ದನ್ನು ಕೂಡ ಅದನ್ನು ಸಾಕಷ್ಟು ಬಾರ್ಡರ್ ಲೆವೆಲಲ್ಲಿ ಸೀಸ್ ಮಾಡಿರ್ತಕ್ಕಂಥದ್ದು ಇದು ಜಾಸ್ತಿ ಇದೆ. ಸೊ ಕೆಲವಷ್ಟು ಫಾರೆಸ್ಟ್ ಏರಿಯಾಗಳಲ್ಲಿ ಗಾಂಜಾ ಕಲ್ಟಿವೇಷನ್ನು, ಇದನ್ನು ಗೂಗಲ್ ಇದ್ರ ಮೂಲಕ ಪತ್ತೆ ಮಾಡಿ ಅಂಥದ್ದನ್ನು ಐಡೆಂಟಿಫೈ ಮಾಡಿ ಡೆಸ್ಟ್ರಾಯ್ ಮಾಡಿರ್ತಕ್ಕಂಥ ಹಲವಾರು ದೃಷ್ಟಾಂತಗಳು ನಮ್ಮ ಎದುರಿದೆ. ಕಾನೂನು ವಿಷಯವಾಗಿ ಬಂದರೆ, ನಮ್ಮ ಏನು ಸ್ಪೆಷಲ್ ಲಾದಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1985 ತುಂಬ ಸ್ಟ್ರಾಂಗ್ ಆದಂಥ ಒಂದು ಕಾನೂನು. ಆ ಕಾನೂನನ್ನು ಜಾರಿ ಮಾಡೋದಕ್ಕೆ ಸಾಧ್ಯವಾದಷ್ಟು ಸಾರ್ವಜನಿಕರ ಸಹಾಯ ಕೂಡ ಮತ್ತು ಬೇರೆ ಬೇರೆ ಇಲಾಖೆಗಳ ಒಂದು ಸಹಯೋಗ, ಕೋರ್ಡಿನೇಷನ್ ಬಹಳ ಅಗತ್ಯ ಬರುತ್ತೆ. ಅದರಲ್ಲಿ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಇದೆ. ಸ್ಪೆಷಲ್ ಲಾದಲ್ಲಿ ಯಾವುದ್ರಲ್ಲಾದರೂ ಒಂದು ಡೆತ್ ಸೆಂಟೆನ್ಸ್ ಕೂಡ ಇದೆ ಅಂದರೆ ಸೆಕ್ಷನ್ 29 NDPS ಆ್ಯಕ್ಟ್ ಪ್ರಕಾರ ಅದು NDPS ಆ್ಯಕ್ಟಲ್ಲಿ ಇರ್ತಕ್ಕಂಥದ್ದು. ಈವನ್ ಡೆತ್ ಸೆಂಟೆನ್ಸ್ ಇದೆ. ಫ್ರಮ್ ವಿದೇಶಗಳಿಂದ ಪೆಡ್ಲಿಂಗ್ ಮಾಡ್ತಾರೆ, ಅಂಥದ್ದಕ್ಕೆ ಡೆತ್ ಸೆಂಟೆನ್ಸನ್ನು ಕೊಡುವಂಥ ಅವಕಾಶಗಳಿದೆ. ಜೊತೆಗೆ ಫೈನಾನ್ಷಿಯಲ್ ಇನ್ವೆಸ್ಟಿಗೇಷನ್ಗೆ ಕೂಡ ಆಸ್ಪದ ಇದೆ. ಚಾಪ್ಟರ್ 5A ಸೇರಿಸಿದ್ದಾರೆ. ಅದರಲ್ಲಿ ಏನು ಈ ಥರ ಮಾದಕ ವಸ್ತುಗಳ ಇದರಿಂದ ಮೆನಾನ್ಸಿಂದ ಹಣ ಮಾಡಿರ್ತಾರೆ, ಅನ್ವೆಲ್ತ್ ಪ್ರಾಪರ್ಟಿ ಮಾಡಿರ್ತಾರೆ, ದ ಪ್ರೊಸೀಡ್ಸ್ ಆಫ್ ಕ್ರೈಮ್, ಪ್ರಾಪರ್ಟಿ ಫೆಚ್ಡ್ ಔಟ್ ಆಫ್ ದಿ ಪ್ರೊಸೀಡಿಂಗ್ಸ್ ಆಫ್ ಕ್ರೈಮ್ ವಿಲ್ ಬಿ ಕಮ್ಸ್ ಅಂಡರ್ ದಿಸ್ ಫೈನಾನ್ಷಿಯಲ್ ಇನ್ವೆಸ್ಟಿಗೇಷನ್. ಅಂಥ ಪ್ರಾಪರ್ಟಿಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಸಮರ್ಪಕವಾಗಿ ಅದು ಪಕ್ಕ ಡಾಕ್ಯುಮೆಂಟ್ಗಳನ್ನು ತೆಗೆದು, ಈವನ್ ಮೂವಬಲ್ ಪ್ರಾಪರ್ಟಿ ಆರ್ ರಿಮೂವಬಲ್ ಪ್ರಾಪರ್ಟಿ. ಮೂವಬಲ್ ಪ್ರಾಪರ್ಟಿ ಮೀನ್ಸ್ ಬ್ಯಾಂಕಲ್ಲಿ ಅಮೌಂಟು ಆ ಥರ ಒಂದು ವೇಳೆ ಇದ್ದರೆ ಅದನ್ನು ಫ್ರೀಸ್ ಮಾಡುವಂಥದ್ದು. ಪ್ರಾಪರ್ಟಿಗಳು ಇಮೂವಬಲ್ ಪ್ರಾಪರ್ಟಿ ತೊಗೊಂಡಿದ್ರೆ, ವೆಹಿಕಲ್ಗಳನ್ನು ತೊಗೊಂಡಿದ್ರೆ ಅಂಥದ್ದೆಲ್ಲದನ್ನು ಕೂಡ ಸೀಸ್ ಮಾಡುವಂಥದ್ದು ಅವಕಾಶ ಪೊಲೀಸ್ ಇಲಾಖೆಗೆ ಇದೆ. ಅದಕ್ಕೆ ಸಕ್ಷಮ ಪ್ರಾಧಿಕಾರಗಳಿದೆ. ಅಲ್ಲಿ ಅದು ಕಾನ್ಫಿಸ್ಕೇಷನ್ ಆಗುತ್ತೆ. ಕಾನ್ಫಿಸ್ಕೇಷನ್ ಆಗಿ ಪ್ರಾಪರ್ಟಿ ಒನ್ಸ್ ಅದನ್ನು ಫ್ರೀಸಿಂಗ್ ಮಾಡಿದ್ರೆ
burden of proof lies with accused to prove that property has not been uneven wealth not accrued with proceeds of crime ಅಂತ ಅವರು ಪ್ರೂವ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ತುಂಬ ಸ್ಟ್ರಿಂಜೆಂಟ್ ಆದಂಥ ಕಾನೂನು ಇದೆ. ಜೊತೆಗೆ ಈ ರೀತಿ ಕೆಲವೊಮ್ಮೆ ಏನಾಗುತ್ತೆ, ಕಿಂಗ್ ಪಿನ್ ಅಥವಾ ಪೆಡ್ಲರ್ ಅವನು ಯಾರು ಅಂಥೇಳಿ ಕೆಲವೊಮ್ಮೆ ಮೇನ್ ಸ್ಟ್ರೀಮಿಗೆ ಗೊತ್ತಾಗೋದೇ ಇಲ್ಲ ಅವನು. ಸೊ ಅವನ ವಿಶೇಷವಾಗಿ ಅವನ ಚಲನವಲನಗಳನ್ನು ಗಮನಿಸಿ ಅವನ ಮೇಲೆ ಮಾಹಿತಿನ ಸಂಗ್ರಹ ಮಾಡಿ ಆ ಮಾಹಿತಿಗಳು ಮೇರ್ ಇಂಟೆಲಿಜೆನ್ಸ್ ಇಫ್ ಇಟ್ ಈಸ್ ಪ್ರೂವಿಂಗ್ ದಟ್ ಹಿ ಈಸ್ ಡೂಯಿಂಗ್ ಲಾಟ್ ಆಫ್ ಪೆಡ್ಲಿಂಗ್ ಆರ್ ಟ್ರಾಫಿಕಿಂಗ್ ಆಫ್ ಡ್ರಗ್ಸ್ ಅಂತ ಮಾಡಿದ್ರೆ, ನೀವು ಹೇಳಿದ್ರಲ್ಲ ಅದು PIT NDPS ಆ್ಯಕ್ಟ್ ಅಂತ, ಪ್ರಿವೆನ್ಷನ್ ಆಫ್ ಇಲ್ಲೀಗಲ್ ಟ್ರಾಫಿಕಿಂಗ್ ಇನ್ ನಾರ್ಕೋಟಿಕ್ಸ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1988, ದಟ್ ಇಸ್ ದ ಲಾ, ದಟ್ ಇಸ್ ಅ ಪ್ರಿವೆಂಟಿವ್ ಡಿಟೆನ್ಷನ್ ಫಾರ್ 1 year ಮಾಡುವಂಥ ಅವಕಾಶ ಅದರಲ್ಲಿದೆ. ಅದು ತುಂಬ ಬಹಳ ಸ್ಟ್ರಾಂಗ್ ವೆಪನ್ ಇದೆ. ಯಾರು ನಮ್ಮ ಕಾನೂನು ಸುವ್ಯವಸ್ಥೆಗೆ ಕೆಲವೊಮ್ಮೆ ಒಳಗಡೆ ಕ್ಲಚಸ್ ಆಫ್ ಲಾ ಅವ್ರನ್ನ ಇದು ಮಾಡೋಕ್ಕಾಗೋದಿಲ್ಲ, ಬಟ್ ಬಹಳ ಕ್ರೆಡಿಬಲ್ ಇನ್ಫಾರ್ಮೇಷನ್ ಇದೆ, ಅವನು ಪ್ರೊಸೀಡ್ಸ್ ಆಫ್ ಕ್ರೈಮು ಅಥವಾ ಅವನ ಇನ್ವಾಲ್ವ್ಮೆಂಟ್, ಹಿ ಎಸ್ ಅ ಕಿಂಗ್ ಪಿನ್ ಅನ್ನೋದೆಲ್ಲ ಪತ್ತೆ ಆಗ್ತಾ ಇದೆ ಅಂದರೆ ಅದೆಲ್ಲದನ್ನು ಇಟ್ಬಿಟ್ಟು ಅವನನ್ನು 1 ವರ್ಷಗಳ ಕಾಲ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡುವಂಥ ಒಂದು ಭಾಳ ಸ್ಟ್ರಾಂಗ್ ಆ್ಯಕ್ಟ್ ಕೂಡ ಇದೆ. ಅದೆಲ್ಲದನ್ನು ಕೂಡ ಈಗಾಗಲೇ ಹಲವಾರು ಇದರಲ್ಲಿ ಪೊಲೀಸ್ ಇಲಾಖೆ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಮಾಡೋದ್ರ ಮೂಲಕ ಇದನ್ನು ತಹಬಂದಿಗೆ ತರೋದಕ್ಕೆ ಏನೇನು ಬೇಕೋ ಅದೆಲ್ಲ ಪ್ರಯತ್ನಗಳು ಆಗಿದೆ. ಪೆಡ್ಲರ್ಸ್ ಆಯಿತು, ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ ಜೊತೆ ಹುಡುಗರು, ತಾನೇನೋ ತಗೊಂಡು ಹಾಗಾಗತ್ತೆ ಹೀಗಾಗತ್ತೆ ಅಂತ ಇನ್ನೊಬ್ಬನಿಗೆ ಇನ್ಫ್ಲೂಯೆನ್ಸ್ ಮಾಡೋರಿಗೆ ಏನಾದರೂ ಶಿಕ್ಷೆ ಇದೆಯಾ? 100% ಅವ್ರಿಗೂ ಕೂಡ NDPS ಆ್ಯಕ್ಟಲ್ಲಿ they comes under the definition of this, definitely they will also be punished. ಅವರಿಗೆ ಮೋರ್ ಪನಿಷ್ಮೆಂಟ್ ಇದೆ. ನೀವು ಯುವಜನತೆಗೆ ಮತ್ತು ಅವರ ಪೋಷಕರಿಗೆ ಪೊಲೀಸ್ ಅಧಿಕಾರಿಯಾಗಿ ನೀವು ಈ ಬಗ್ಗೆ ಒಂದು ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಾ? ಖಂಡಿತವಾಗೂ ನಾನು ಪೋಷಕರಿಗೆ ಹೇಳೋದೇನೆಂದರೆ, ದಯವಿಟ್ಟು ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸುವಂತಹ ಗುರುತರ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಆದ್ದರಿಂದ ಮಗು ಏನು ಮಾಡ್ತಾ ಇದ್ದಾನೆ, ಏನು ಅಥವಾ ಮಾಡ್ತಾ ಇದ್ದಾಳೆ, ಅವಳ ರೀತಿ ನೀತಿಗಳಲ್ಲಿ ಏನಾದರೂ ಬದಲಾವಣೆಗಳು ಕಾಣ್ತಾ ಇದೆಯೇ, ಇದೆಲ್ಲದನ್ನು ಸೂಕ್ಷ್ಮವಾಗಿ ಗಮನಿಸುವಂಥ ಕೆಲಸ ಮಾಡಬೇಕಾಗತ್ತೆ. ಅಂಥದ್ದೇನಾದರೂ ಗಮನಕ್ಕೆ ಬಂದಲ್ಲಿ ಅದಕ್ಕೆ ಸಹಾಯ ಮಾಡೋದಕ್ಕೆ ಎಲ್ಲ ನಾವು ಸನ್ನದ್ಧವಾಗಿ ಇರ್ತೇವೆ. ಯಾವುದೇ ರೀತಿ ವರಿ ಮಾಡೋ ಅಗತ್ಯ ಇಲ್ಲ. ಅದನ್ನು ಸರಿ ಮಾಡೋ ಕೆಲಸವನ್ನು ಮಾಡೋದಕ್ಕೆ ಇಲಾಖೆ ಎಲ್ಲ ರೀತಿಯಲ್ಲೂ ಕೈ ಜೋಡಿಸ್ತದೆ. ಆದರೆ ಆ ಥರದೊಂದು ಸನ್ನಿವೇಶ ತರೋ ಮುಂಚೆ ಪೋಷಕರು, ಶಿಕ್ಷಕರು ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು ಅಂಥೇಳಿ ಮತ್ತು ಬಹಳ ಜಾಗೃತರಾಗಿರಬೇಕು. ಮಕ್ಕಳನ್ನು ನೀವು ಒಂದು ಆಂತರಿಕ ಭದ್ರತೆ ಕಾಪಾಡುವ ಸೇನಾನಿ ಅಂಥೇಳಿ ಮಕ್ಕಳ ಮನಸ್ಸಲ್ಲಿ ಪಾಸಿಟಿವ್ ಎನರ್ಜಿನ ತುಂಬುವಂಥ ಕೆಲಸನ ಪೋಷಕರು ಮಾಡಬೇಕು. ದಯವಿಟ್ಟು ಅದನ್ನು ಮಾಡಿ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಈ ಒಂದು ಅರಿವು ಮೂಡಿಸುವಂಥ ವಿಡಿಯೋಗಳು ಎಲ್ಲಿ ಸಿಗ್ತವೆ? ವಿಡಿಯೋಗಳು ಇವತ್ತೇನು ಕೊರತೆ ಇಲ್ಲ. ಅರಿವು ಮೂಡಿಸುವ ವಿಡಿಯೋಗಳು ಮಕ್ಕಳಿಗೆ ಹುಡುಕಿ ಅಂತ ಎಲ್ಲಾದರೂ ಬಿಟ್ಬಿಟ್ರೆ ನೆಗೆಟಿವ್ ವಿಡಿಯೋಗಳು ಕೂಡ ಅದ್ರ ಜೊತೆ ಅಟ್ಯಾಚ್ ಆಗಿ ಬರುವಂಥ ಭಾಳ ಅಪಾಯಕಾರಿ ಸನ್ನಿವೇಶ ಇರ್ತದೆ. ಆದ್ದರಿಂದ ಏನು ಅವೇರ್ನೆಸ್ ಪ್ರೋಗ್ರಾಮ್ಗಳಲ್ಲಿ ಮಾಡುವಾಗ ಏನು ಶಾಲೆಗಳು ಮತ್ತು ನಮ್ಮ ಇಲಾಖೆ ವತಿಯಿಂದ ಏನು ನಮ್ಮವರು ತೋರಿಸ್ತಾರೆ ಆ ವಿಡಿಯೋಗಳು ಅಥೆಂಟಿಕ್ಕಾಗಿ ಅದರಲ್ಲಿ ಬೇರೆ ಯಾವುದೇ ಕಂಟೆಂಟ್ ಇಲ್ಲದೆ ಇದ್ದಾಗೆ ಭಾಳ ಜಾಗೃತಿ ವಹಿಸಿ ತೋರಿಸಲಾಗ್ತದೆ. ಅದರಿಂದ ಅದರ ಮೇಲೆ ಇದಾಗೋದು ಒಳ್ಳೆಯದು. ಅದು ಬಿಟ್ಟು ಬೇರೆ ವಿಡಿಯೋಗಳು ಅವಶ್ಯಕತೆ ಬೇಡ ಅಂತ ಅನಿಸುತ್ತೆ. ಈವರೆಗೆ ತಾವು ಡ್ರಗ್ಸ್ಗಳ ಬಗ್ಗೆ, ಡ್ರಗ್ಸಿನ ಒಂದು ಬಗ್ಗೆ ಮತ್ತು ನಿಶಾಮುಕ್ತ ಭಾರತ ಅಭಿಯಾನದ ಬಗ್ಗೆ ಅನೇಕ ವಿಷಯಗಳನ್ನು ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.